ನಮ್ಮ ಜನನಾಯಕರು ಜನಸಾಮಾನ್ಯರಿಗೆ ಸಿಗುವುದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಜನಸಾಮಾನ್ಯರ ಪ್ರೀತಿಯನ್ನ ಹಲವಾರು ವರ್ಷಗಳಿಂದ ಅಷ್ಟೇ ಪ್ರೀತಿಯಿಂದ ಅಪ್ಪಿಕೊಂಡು ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಹೆಮ್ಮೆಯ ಶಾಸಕರಾಗಿ ಗುರುತಿಸಿಕೊಂಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಇದೀಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಸನ್ಮಾನ್ಯ ಶ್ರೀ ಡಾಕ್ಟರ್ CN ಅಶ್ವತ್ಥನಾರಾಯಣ ಇವರನ್ನ. ಆತ್ಮೀಯರೇ, ಗೌರವಾನ್ವಿತರೇ, ಈ ಒಂದು ಸುಂದರ ಸಂಜೆಯಲ್ಲಿ ಒಂದು ಅರ್ಥಪೂರ್ಣಕವಾಗಿರುವಂಥ ಒಂದು ಕಾರ್ಯಕ್ರಮ, ಸಂಭ್ರಮ, ಕರ್ನಾಟಕ ನ್ಯೂಸ್ ಬೀಟ್ ಪತ್ರಿಕೆಯ 13ನೇ ವರ್ಷದ ಒಂದು ವಾರ್ಷಿಕೋತ್ಸವದಲ್ಲಿ ಈ ಒಂದು ಸಭಾಂಗಣದಲ್ಲಿ ಬಂದಿರುವಂಥ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯರೇ, ಸನ್ಮಾನಿತರೇ ಮತ್ತು ಈ ಸಂಸ್ಥೆಯ ಸಂಸ್ಥಾಪಕರು, ನನ್ನ ಆತ್ಮೀಯ ಸ್ನೇಹಿತರು ಆಗಿರುವಂಥ ಸನ್ಮಾನ್ಯ ನಾಗರಾಜ್ ಹರೇಹೊಳೆಯವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟರು ಅವ್ರದ್ದೇ ಆದಂಥ ಒಂದು ಬಣದ ಒಂದು ನಾಯಕತ್ವವನ್ನು ಹೊತ್ತು ಯಾವಾಗಲೂ ಕನ್ನಡ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತಿರುವಂಥ ಸನ್ಮಾನ್ಯ ಪ್ರವೀಣ್ ಶೆಟ್ಟರೆ, ನನ್ನ ಸ್ನೇಹಿತರು, ನನಗೆ ಹಿರಿಯರು, ಶಾಸಕರಾಗಿ 2004ರಲ್ಲೇ ಶಾಸಕರಾಗಿ ಆಯ್ಕೆಯಾದಂಥವರು ನಮ್ಮ ಸಾಗರದ ಶಾಸಕರಾಗಿರುವಂಥ ಗೋಪಾಲ್ ಕೃಷ್ಣ ಬೇಲೂರವರೇ, ಹಾಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರೇ, ಆತ್ಮೀಯರೇ, ಏನೊಂದು ಪತ್ರಿಕಾ ಮಾಧ್ಯಮ 13 ವರ್ಷ ಅಲ್ಲ, ಒಂದು ಮಾಧ್ಯಮ, ಒಂದು ಪತ್ರಿಕೆಯನ್ನು ನಡೆಸಬೇಕು ಅಂದರೆ ಈಗಾಗಲೇ ಎಲ್ಲ ಭಾಷಣಗಾರರು, ಹಿರಿಯರು ಮಾತಾಡಿ ಹೇಳಿದ್ದಾರೆ, ಸುಲಭ ಮಾತ್ರ ಅಲ್ಲ. ಎಂತೆಂಥ ದೊಡ್ಡ ದೊಡ್ಡ ಸಂಸ್ಥೆಗಳೇ ಪತ್ರಿಕೆಗಳನ್ನು ನಡೆಸಲಿಕ್ಕೆ ಭಾಳ ಕಷ್ಟಪಡ್ತಿದ್ದಾರೆ. ತುಂಬ ಪತ್ರಿಕೆಗಳು ಮುಚ್ಚಿ ಹೋಗಿದ್ದಾವೆ. ಈ ಸವಾಲನ್ನು ಸ್ವೀಕರಿಸಿ ಆ ಹುಮ್ಮಸ್ಸು, ಆ ಒಂದು ಸ್ಫೂರ್ತಿ, ಒಂದು ಸದುದ್ದೇಶವನ್ನು ಇಟ್ಕೊಂಡು ಸಮಾಜದ ಒಂದು ಧ್ವನಿಯಾಗಿ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸ್ಬೇಕು, ಪ್ರಜಾಪ್ರಭುತ್ವದಲ್ಲಿ ಕೊನೆ ವ್ಯಕ್ತಿಗೆ ಶಕ್ತಿಯನ್ನು ತುಂಬಬೇಕು ಅಂದರೆ ಸುಲಭ ಮಾತ್ರ ಅಲ್ಲ ಅಂತ ಒಂದು ಸಂಕಲ್ಪವನ್ನು ಹೊತ್ತು ಆ ಪ್ರತಿನಿತ್ಯ ಕಾರ್ಯವನ್ನು ಮಾಡ್ತಿರುವಂಥ ಒಂದು ಪತ್ರಿಕೆ ಅಂದರೆ ಅದು ಕರ್ನಾಟಕ ನ್ಯೂಸ್ ಬೀಟ್ ಅಂತ ಒಂದು ಹೆಮ್ಮೆಯಿಂದ, ಸಂತೋಷದಿಂದ ಹೇಳ್ತೀನಿ. ನಾವು ರಾಜಕೀಯ ಜೀವನದಲ್ಲಿ, ಸಾರ್ವಜನಿಕ ಜೀವನದಲ್ಲಿದ್ದಾಗ ಸತ್ಯದ ಪರವಾಗಿಯೂ, ನ್ಯಾಯದ ಪರವಾಗಿಯೂ, ಜನಪರವಾಗಿ ನಿಂತು ಆ ಶಕ್ತಿಯನ್ನು ತುಂಬಬೇಕು ಅಂದರೆ ಸುಲಭ ಅಲ್ಲ. ಆದರೆ ನಾವು ಒಂದು ವ್ಯಕ್ತಿಯಾಗಿ ಒಂದು ವ್ಯವಸ್ಥೆ ಜೊತೆ ಕೆಲಸ ಮಾಡ್ತೀವಿ. ಆದರೆ ಇಲ್ಲಿ ಒಂದು ಸಂಸ್ಥೆ ನಡೆಸಬೇಕು ಅಂದರೆ ಅದನ್ನು ಕಲ್ಪನೆ ಮಾಡಿಕೊಂಡ್ರೂ ನಡ್ಕ ಹುಟ್ಟುತ್ತೆ. ಅದು ಸುಲಭ ಅಲ್ಲ. ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳೇ, ಹಳೆ ಪತ್ರಿಕೆಗಳು ಇವತ್ತು ನಡೆಸಬೇಕು ಅಂದರೆ ಭಾಳ ಕಷ್ಟ. ಓದುಗಾರರ ಸಂಖ್ಯೆ ದಿನಕ್ಕೂ ಕ್ಷಣಿಸ್ತಿದೆ ಅಲ್ವಾ ಶೆಣೆಯವರೇ? ಇಟ್ಸ್ ಎ ಬಿಗ್ ಚಾಲೆಂಜ್. ಇವತ್ತೆಲ್ಲ ಪತ್ರಿಕೆಗಳು ಒಂದು ಒಳ್ಳೆ ಉದ್ದೇಶದಿಂದ ಇವತ್ತು ಪತ್ರಿಕೆಗಳು ಸ್ಟಾರ್ಟ್ ಆಗಿದ್ದೆಲ್ಲ ಇವತ್ತೆಲ್ಲ ದೊಡ್ಡ ದೊಡ್ಡ ಏನೊಂದು ಬಿಸ್ನೆಸ್ ಮ್ಯಾಗ್ನೆಟ್ಸ್ ಕೈನಲ್ಲಿ ಹೊರಟೋಗ್ತಿದ್ದಾರೆ. ಆ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಹತ್ರ ಹೋದ್ಮೇಲೆ ಏನಾಗುತ್ತೆ ಗೊತ್ತಲ್ವಾ? ಬಿಸ್ನೆಸ್ ಮ್ಯಾಗ್ನೆಟ್ಸ್ಗಳು ಅವ್ರದ್ದೇ ಆದಂಥ ರೀತಿಯಲ್ಲಿ ನಡೆಸುವಂಥದ್ದಾಗುತ್ತೆ. ಹಾಗಾಗಿ ಇವತ್ತೆಲ್ಲ ಒಂದು ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಪ್ರಾಮಾಣಿಕ ವರದಿ ಆಗಬೇಕು, ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು, ಶಕ್ತಿಯನ್ನು ತುಂಬಬೇಕು ಅಂದರೆ ಅದು ಸುಲಭ ಅಲ್ಲ. ಹಾಗಾಗಿ ಇಂಥ ಒಂದು ಕ್ರಾಂತಿಕಾರಿಯಾದಂಥ ಒಂದು ಸದುದ್ದೇಶನ ಇಟ್ಕೊಂಡು ಅವ್ರ ಇಡೀ ತಂಡ, ನನಗೆ ನಾಗರಾಜ್ ಅವರ ಒಡನಾಟ ಈಗ ಒಂದು 3 ವರ್ಷದಿಂದ ನೋಡಿದಾಗ ಇಷ್ಟು ಸರಳ ವ್ಯಕ್ತಿ, ಇಷ್ಟು ಸಜ್ಜನಿಕೆ ಇದೆ, ಸರಳತೆ ಇದೆ. ಇವರು ಪತ್ರಿಕೆ ನಡೆಸಿರೋ ಇವ್ರ ಸರಳತೆ ನೋಡಿ, ಅವರ ವಿನಯತೆಯನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಸಾಮಾನ್ಯ ಒಂದು ಸ್ವಲ್ಪ ಗತ್ತಿರುತ್ತೆ, ಒಂದು ಸ್ವಲ್ಪ ಜಾಸ್ತಿ ಆದಂಥ ವೆಯ್ಟ್ಗಳು ಜಾಸ್ತಿ ಇರುತ್ತೆ. ಆದರೆ ಈ ರೀತಿ ಏನೂ ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಯಿತು. ಇವರು ನೋಡಿ ಅವರ ಸಾಧನೆ ಮತ್ತು ಅವರ ಕೆಲಸಗಳು ನೋಡಿದಾಗ ನಿಜಕ್ಕೂ ನನಗೂ ಆಶ್ಚರ್ಯ ಆಗಿದೆ. ಇಂಥ ವ್ಯಕ್ತಿಗಳು ಅಪರೂಪ.
ಇಂಥ ವ್ಯಕ್ತಿಗಳು ಭಾಳ ಅಪರೂಪ. ಭಗವಂತ ಮತ್ತು ಜನರ ಆಶೀರ್ವಾದದೊಂದಿಗೆ ಒಂದು ನಿಜವಾದ ಒಂದು ಸಾಧನೆ, ಒಂದು ದೊಡ್ಡ ಸಾಧನೆ ಜನಪರವಾಗಿ ಈ ಕರ್ನಾಟಕ ನ್ಯೂಸ್ ಬಿಟ್ ಮತ್ತು ಕರ್ನಾಟಕ ನ್ಯೂಸ್ ಬಿಟ್ ಚಾನಲಿಂದ ಒಂದು ದೊಡ್ಡ ಕೊಡುಗೆ ಮತ್ತು ಸಾಧನೆ ಸಮಾಜದ ಪರವಾಗಿ ಅವರಿಂದ ಆಗಲಿ ಅಂತಲೂ ಈ ವೇದಿಕೆ ಮೂಲಕ ನಾನು ಶುಭವನ್ನು ಹಾರೈಸ್ತೀನಿ. ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಪ್ರಯತ್ನದ ಜೊತೆ ನಾವೆಲ್ಲ ಇರ್ತೀವಿ ಅಂತ ತಿಳಿಸ್ತಾ ಮತ್ತು ಇನ್ನಿನ್ನ ಹೆಚ್ಚಿನ ಸಮಯ ತೊಗೊಳ್ಳಲ್ಲ. ಇವತ್ತು ಕರೆದಿರುವಂಥ ಎಲ್ಲ ಗಣ್ಯಮಾನ್ಯರು ನೋಡಿದ್ರೆ ಎಲ್ಲ ಸಾಧಕರು, ಅವರೆಲ್ಲ ನಿಸ್ವಾರ್ಥವಾಗಿ ಕೆಲಸ ಮಾಡಿದಂಥವ್ರು, ಎಲ್ಲರೂ ನಿಸ್ವಾರ್ಥವಾಗಿ ಕೆಲಸ ಮಾಡಿರೋಂಥ ಅಪರೂಪದ ವ್ಯಕ್ತಿಗಳು. ಇವನ್ನೆಲ್ಲ ಕರೆಸಿ ತಾವು ಸನ್ಮಾನ ಮಾಡ್ತಿದ್ದೀರಾ. ಒಳ್ಳೆಯದಾಗಲಿ ನಾಗರಾಜ್ ಅವರೇ. ನಿಮ್ಮ ಎಲ್ಲ ಸಾಧನೆಯಲ್ಲಿ ನಮ್ಗೆ ಹೆಮ್ಮೆ ಆಗುತ್ತೆ. ಸರಳ ವ್ಯಕ್ತಿನೂ ಈ ರೀತಿ ಒಂದು ಸಾಧಾರಣ ಹಿನ್ನೆಲೆಯಿಂದ ಬಂದು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಹೆಜ್ಜೆಯನ್ನು ಇಡ್ತೀರಾ ಅಂತ. ಹಾಗಾಗಿ ನಿಮ್ಮಿಂದ ಒಂದು ದೊಡ್ಡ ಕ್ರಾಂತಿನೇ ಆಗಲಿ. ಯಾಕೆಂದರೆ ಕ್ರಾಂತಿ ಪದ ನಾನು ಬಳಸ್ಲಿಕ್ಕೆ ಹೋಗಲಿಲ್ಲ. ಕ್ರಾಂತಿ ಅನ್ನುವಂಥದ್ದು ಒಂಥರ ಡಬಲ್ ಎಡ್ಜ್ ಸೋರ್ಡ್ ಇದ್ದ ಹಾಗೆ ಅದು ಯಾವ ರೀತಿ ಬ್ಯಾಲೆನ್ಸಾಗಿ ತೊಗೊಂಡೋಗ್ಬೇಕಾಗಿದೆಯೋ ಆ ಬ್ಯಾಲೆನ್ಸಾಗಿ ತೊಗೊಂಡೋಗಿ ಆ ಪ್ರಭುತ್ವ ಇನ್ನೂ ಸದೃಢವಾಗಿ ಬೇರೂರಬೇಕು. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತಿ, ಜಾತೀಯತೆ, ಈ ರೀತಿ ಬೇರೆ ಬೇರೆ ಎಲ್ಲ ಸಮಾಜಕ್ಕೆ ಕಾಡ್ತಿರೋಂಥ ಎಲ್ಲ ಸಮಸ್ಯೆಗಳಿಗೂ ಒಂದು ಇತಿಶ್ರೀ ಕಾಣುವಂಥದ್ದು ಆಗಬೇಕು. ಪ್ರತಿಯೊಬ್ಬ ದುಡಿಯುವಂಥ ಶ್ರಮಿಕನಿಗೆ ನ್ಯಾಯ ಸಿಗುವಂಥ ಕೆಲಸ ಆಗಬೇಕು. ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು, ಶುಭಾಶಯಗಳು, ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಇನ್ನು ಕೆಲವೇ ಹೊತ್ತಿನಲ್ಲಿ ನಮ್ಮ ಎಲ್ಲ ಸಾಧಕರನ್ನು ಗೌರವಿಸಲಿರುವಂತಹ ನಮ್ಮ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಸರ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.